ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನನ್ನ ಹೆಂಡತಿಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಮಗಳಿಗೂ ಸಹ ಹುಷಾರಿಲ್ಲ. ಸೊ ಇಬ್ಬರಿಗೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಮತ್ತೆ ನಾವು ವಾಪಸ್ ಬರಬೇಕು. ಸೊ ನಾನಿನ್ನೂ ರೆಡಿ ಆಗಬೇಕು. ಸೊ ರೆಡಿ ಆಗಿಬಿಟ್ಟು ಹೋಗೋಣ. ಟೈಮ್ ಇವಾಗ 1:30 ಆಗಿದೆ. ಸೊ ಇವಾಗ ಡಾಕ್ಟ್ರು ಸಿಗ್ತಾರಾ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರು ಡಾಕ್ಟ್ರು ಸಿಗ್ತಾರೆ. ಸೊ ಒಬ್ರಿಗೆ ತೋರಿಸ್ಕೊಂಡು ಮತ್ತೆ ಏನಾದ್ರು ಡಾಕ್ಟ್ರು ಸಿಗಲಿಲ್ಲ ಅಂತ ಹೇಳಿದ್ರೆ ಬೆಳಗ್ಗೆಗೆ ಇನ್ನೊಬ್ರಿಗೆ ತೋರಿಸುತ್ತಾರೆ. ಸೊ ಹಾಗಾಗಿ ನಾವು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ವಿ. ನಮ್ಮ ಅತ್ತೆ ಮನೆ ಹತ್ರ ಅವರಿಗೆ ತೋರಿಸೋದು. ನಾವು ಇವಾಗ ನಾನು, ನನ್ನ ಹೆಂಡತಿ ಮತ್ತು ನನ್ನ ಮಗಳು 3 ಜನ ಹೋಗ್ತಿರೋದು. ಏನವ, ನೀನು ಇಲ್ಲೇ ಇರ್ತೀಯಲ್ವಾ? ಹಾಂ, ಸರಿ, ಓಕೆ. ಸೊ ನಮ್ಮ ಅಪ್ಪ ಇವತ್ತಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಅಪ್ಪ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ, ಇವತ್ತು ತಿಂಗಳ ದುಡ್ಡು ಬರುತ್ತಲ್ಲ, ಆ ದುಡ್ಡು ತಗೊಳ್ಳೋದಕ್ಕೆ ಊರ್ಗುಂಟೋಗ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ನಮ್ಮ ಅವ್ವ ಒಬ್ಬರೇ ಇರೋದು ಇವತ್ತಿಲ್ಲಿ. ನಮ್ಮ ಅಪ್ಪ ಇದ್ದಿದ್ರೆ ಏನೋ ಒಂಥರ ಬೇಜಾರಾಗ್ತಿರ್ಲಿಲ್ಲ. ಏನು ಮಾಡೋದು, ತಿಂಗಳ ಕರೆಕ್ಟಾಗಿ ದುಡ್ಡು ಬಂತು ಅಂತೇಳಿದ್ರೆ ಹೊಂಟೋಗ್ಬಿಡ್ತಾನೆ. ಏಕೆ ಅಂತೇಳಿದ್ರೆ ಕುಡಿಯೋಕ್ಕೆ ಬೇಕಲ್ಲ, ಕುಡಿಯೋಕ್ಕೋಸ್ಕರ ಹೊಂಟೋಗ್ಬಿಡ್ತಾನೆ. ಹೋಗ್ಬಿಟ್ಟು ಆ ದುಡ್ಡು ಖಾಲಿ ಆಗೋವರೆಗೂ ಬರೋದಿಲ್ಲ. ದುಡ್ಡು ಖಾಲಿ ಆದಮೇಲೆ ಮತ್ತೆ ಬರ್ತಾನೆ, ಮತ್ತೆ ಇಲ್ಲಿಗೆ ಬರ್ತಾನೆ, ಇನ್ನೆಲ್ಲೂ ಹೋಗೋಲ್ಲ. ಸೊ ಅದಕ್ಕೋಸ್ಕರ ಇವತ್ತು ನಮ್ಮವ್ವ ಒಬ್ಬರೇ ಇರ್ತಾರೆ. ಸೊ ಬಾ ಅಂತ ಹೇಳಿದೆ, ಬಟ್ ಅವರು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ನಮ್ಮವ್ವ ಇಲ್ಲಿ ನಮ್ಮ ಮನೆಯಲ್ಲಿ ಒಬ್ಬರೇ ಇರ್ತಾರೆ. ಸೊ ನಾವು ಇವತ್ತು ಕೆಲಸ ಇವತ್ತೇನಾರು ಆಯ್ತು ಅಂದರೆ ಇವತ್ತು ನೈಟೇ ಬರೋದು. ಇಲ್ಲ ಅಂದರೆ ನಾಳೆ ಬೆಳಗ್ಗೆ ನಮ್ಮ ಅತ್ತೆ ಮನೇಲಿ ಇದ್ದು, ಸೊ ನಾಳೆ ಬೆಳಗ್ಗೆ ಬರೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಿಂದಾಯ್ತಾ ಮಗಳ? ಓಹ್, ಹೋಗೋಣ. ಹಾಂ ಸರಿ, ಎಲ್ಲಿಗೆ ಹೋಗೋದ ಮಗಳ? ಹಾಂ, ಬೆಂಗಳೂರು. ಇದ್ಯಾವ ಊರ್ಲೇ? ಬೆಂಗಳೂರಲ್ಲ, ನಾವಿರೋದೇ ಬೆಂಗಳೂರು ಮಗಳೇ. ಹಾಂ, ನಾವಿರೋದೇ ಬೆಂಗಳೂರು. ಹಾಂ, ಬೆಂಗಳೂರು ಅಜ್ಜಿ ಮನೆ ಅಂತ ಹೇಳೋ, ಶೀಲಾ ಅಜ್ಜಿ. ಹಾಂ ಸರಿ, ಆಯ್ತು, ಹೋಗೋಣ. ಸೊ ನಾನು ಇನ್ನು ಶರ್ಟ್ ಹಾಕೊಂಡಿಲ್ಲ. ಶರ್ಟ್ ಹಾಕೊಂಡು ನಾವು ಹೊರಡೋದೆ. ನಾವು ಯಾವಾಗಲೂ ವೈಟ್ ಶರ್ಟೇ ಹಾಕೋಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮದು ಎಲ್ಲೋ ಬೋರ್ಡ್ ಅಲ್ವಾ, ಎಲ್ಲೋ ಬೋರ್ಡ್ ಆಗಿರೋದ್ರಿಂದ ನಾವು ವೈಟ್ ಶರ್ಟ್ ಹಾಕ್ಕೊಂಡೆ ಡ್ರೈವಿಂಗ್ ಮಾಡಬೇಕು. ಆದ್ದರಿಂದ ನಾವು ಯಾವಾಗಲೂ ವೈಟ್ ಶರ್ಟೇ ಯೂಸ್ ಮಾಡೋದು ಜಾಸ್ತಿ. ಹಾಂ ಆಯ್ತಾ ಮಗಳ? ಸರಿ, ಹೋಗೋಣ. ನೀರು ತಗೊಂಡಿದ್ಯಾ? ಹಾಂ ಸರಿ ಮಗಳ, ಆಯಿತು. ಸೊ ಬನ್ನಿ, ಹಾಗಾದರೆ ಹೋಯ್ತಾ ಮಾತಾಡ್ಕೊಂಡು ಹೋಗೋಣ. ಸೊ ನಮ್ಮ ಅಮ್ಮಂಗೊಂದು ಬಾಯ್ ಹೇಳ್ಬಿಟ್ಟು ಹಂಗೆ ಹೋಗೋಣ, ಆಯಿತಾ? ಅಜ್ಜಿ ಹೇಳ್ತದಲ್ವಾ, ಸಮಾಧಾನ ಮಾಡೋ ಮಗಳೇ, ನೀನು ಹೊಂಟೈತಿದೆ ಅಂತ ಹೇಳ್ತದೆ. ಅಲ್ಲಿ ಬೇಡ ಅಂತ ಅದು ನೋಡು, ಅಲ್ಲಿ ಹೇಳ್ತಾ. ಗೈಸ್, ನನ್ನ ಮಗಳು ನೋಡಿ, ಅವಳು ಅವ್ರ ಅಜ್ಜಿ ಮನೆಗೆ, ಬೆಂಗಳೂರು ಅಜ್ಜಿ ಮನೆಗೆ ಹೋಗ್ತಾ ಇದ್ದಾಳೆ. ಅದಕ್ಕೆ ಇಲ್ಲೂರ ಅಜ್ಜಿ ಮುನ್ಸ್ಕಡೆ ಇದೆ ಅಂತ ಹೇಳ್ಬಿಟ್ಟು ನನ್ನ ಮಗಳು ಸಮಾಧಾನ ಮಾಡ್ದವಳೆ. ಯಾವ ಥರ ಅಟ್ಯಾಚ್ಮೆಂಟ್ ಆಗಿದ್ದಾರೆ ಅವರಿಬ್ರು ಅಂತ ಹೇಳಿದ್ರೆ, ಒಬ್ರಿಗೊಬ್ರು ಬಿಟ್ಕೊಡ್ತಾ ಇದೆ ಈಗ. ಸೊ ಎಲ್ಲರ ಹೋದರೆ ನನ್ನ ಮಗಳು ಸಮಾಧಾನ ಮಾಡ್ಬಿಟ್ಟು ಅವ್ರ ಅಜ್ಜಿಗೆ ಆಮೇಲೆ ಹೋಗೋದು. ಸೊ ನೋಡೋದಲ್ಲ ನೀವು ಯಾವ ಥರ ಸಮಾಧಾನ ಮಾಡ್ತಿದ್ಲು ಅಂತ. ಒಂದು ಸಲ ಅಟ್ಯಾಚ್ಮೆಂಟ್ ಆದರೆ ಯಾವ ಥರ ಬಿಟ್ಟು ಕೊಡೋದಿಲ್ಲ ಯಾರನ್ನೂ ಅನ್ನೋದಕ್ಕೆ ನನ್ನ ಮಗಳು ಮತ್ತು ನಮ್ಮಮ್ಮನೇ ಸಾಕ್ಷಿ, ಅವ್ರ ಅಜ್ಜಿನೇ ಸಾಕ್ಷಿ. ನೋಡಿ ಯಾವ ಥರ ತಗೊಬಂದು ವೈಪ್ಸ್ ತಗೊಬಂದು ಯಾವ ಥರ ಕಣ್ಣೀರು ಉರಿಸ್ತಾವಳೆ. ಯಪ್ಪ, ಏನು ಚೂಟಿಗೆ ಅವಳೆ ಅಂದರೆ ನನ್ನ ಮಗಳು. ಯಾರಿಗಾದ್ರೂ ನೋವಾದ್ರೂ ಸಹ ಅದನ್ನು ನೋವನ್ನ ಸಹಿಸ್ಕೊಳಕ್ಕಾಗಲ್ಲ ನನ್ನ ಮಗಳಿಗೆ. ಸೊ ಆ ಥರ ಮನೋಭಾವನೆ ಇವಾಗಲಿಂದನೇ ಸ್ಟಾರ್ಟ್ ಆಗ್ತಿದೆ. ಸೊ ಇದು ನೋಡಿ ನಮಗೂ ಒಂಥರ ಖುಷಿಯಾಗುತ್ತೆ. ನನ್ನ ಹೆಂಡತಿ ಅಂತೂ ಅಲ್ಲೇ ನಿಂತಿತ್ತವ್ಯ ಡ್ಯಾನ್ಸ್ ಆಡ್ತಾವಳೆ ಅನ್ಸುತ್ತೆ. ಮೂರು ಬಾಯ್ ಹೇಳ್ಬಿಡು ಮಕ್ಕಳು. ಇಲ್ಲ ಇರು, ನೀನು ನಾವು ಹೋಗಿದ್ದು ಬರ್ತೀವಿ ಅಜ್ಜಿ ಜೊತೆ. ಇಲ್ಲ ಇರು, ಅಜ್ಜಿ ಹೇಳ್ತಾ ಇದಲ್ಲ ನೋಡು, ನಿನ್ ಬಿಟ್ಟು ಹೊಂಟೈತಿ ಅಜ್ಜಿ. ನಾನು ತಳ್ತಾ ಇದಲ್ಲ, ಅಜ್ಜಿ ಇಲ್ಲೇ ಇರು, ನೀನು ಅಜ್ಜಿ ಜೊತೆ. ಅಜ್ಜಿನೂ ಕರ್ಕ ಹೋಗದ ಚಪ್ಪಲಿ ತಗೊಂಡು ಇರು ಅಂತ ಹೇಳ್ತಾಳೆ. ನೋಡಿ, ಈ ಥರ ಸನ್ನಿವೇಶ ನೋಡೋಕ್ಕೆ ನಮಗೆ ಒಂಥರ ಖುಷಿ ಆಗುತ್ತೆ ಅಲ್ವಾ? ಅದಕ್ಕೆ ಹೇಳೋದು, ಮಕ್ಕಳಿರ್ಬೇಕು ಮನೆಯಲ್ಲಿ. ಮಕ್ಕಳಿದ್ರೆ ನಗುವಿಗೆ ಬರನೇ ಇಲ್ಲ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ. ಮಕ್ಕಳಿದ್ದ ಮನೇಲಿ ಯಾವತ್ತಿದ್ರೂ ಎಷ್ಟೇ ಕಷ್ಟ ಎಷ್ಟೇ ದುಃಖ ಇದ್ರೂ
ಮಕ್ಕಳು ಮುಖ ನೋಡ್ಕೊಂಡು ಮಕ್ಕಳು ಆಟ ನೋಡ್ಕೊಂಡು ನಾವು ತುಂಬ ಖುಷಿಯಾಗಿರ್ಬೋದು, ತುಂಬ ಸಂತೋಷವಾಗಿರ್ಬೋದು ಅನ್ನೋದಕ್ಕೆ ಸೊ ನನ್ನ ಮಗಳೇ ಕಾರಣ, ಅದಕ್ಕೆ ನಾವೇ ಉದಾಹರಣೆ. ನೋಡಿದ್ರಾ ಯಾವ ಥರ ಕಣ್ಣೀರು ಉರಿಸ್ತಾವಳೆ ಅಂತ. ಸರಿ ಬಾ ಮಗಳೇ ಹೋಗೋದ ಬಾಯ್ ಮಾಡ್ಬಿಟ್ಟ ಅಜ್ಜಿಗೆ. ಸೊ ಗೈಸ್ ನಾವೀಗ ರೆಡಿ ಆದೋ. ಸೊ ಸಿಂಪಲ್ಲಾಗಿ ರೆಡಿ ಆಗಿರೋದು ನಾವು ಇದೇ ಥರ ರೆಡಿ ಆಗೋದು. ಇದು ಯಾವ ಶರ್ಟ್ ಅಂದ್ಕೊಂಡಿದ್ದೀರಾ? ಇದು ನಮ್ಮ ಅಪ್ಪನ ಶರ್ಟು. ಫಸ್ಟು ಆಗ್ತಿರ್ಲಿಲ್ಲ, ಇವಾಗ ನೋಡಿ ಯಾವ ಥರ ಫಿಟ್ ಆ್ಯಂಡ್ ಫೈನಾಗಿ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಯಾರ್ದಾದ್ರೂ ಚೆನ್ನಾಗಿ ಕಾಣಿಸಿದ್ರೆ ಮಾತ್ರ ಅದನ್ನಂತೂ ನಾನು ಬಿಡೋದಿಲ್ಲ, ನಾವು ಹಾಕೊಂಡ್ಬಿಡ್ತೀವಿ. ಸೊ ನಾವು ಹಾಕೊಂಡಾದ್ಮೇಲೆ ಮತ್ತೆ ಅವ್ರು ಕೊಡೋದು. ಅದು ಯಾರದೇ ಆಗಿರ್ಬೋದು, ನಮ್ಮ ಅಣ್ಣಂದೇ ಆಗಿರ್ಬೋದು, ನಮ್ಮ ಅಪ್ಪಂದೇ ಆಗಿರ್ಬೋದು, ಇನ್ನೊಂದು ಟೈಮ್ ಬಂದರೆ ನಮ್ಮ ಬಾಮೈದೇ ಆಗಿರ್ಬೋದು. ನಮ್ಮ ಏನಾಯ್ತು? ಮುರಿದಾಯ್ತು? ವಾ ಮೂಗ್ಬೆಟ್ಟ ಮುರಿದಾಕ್ಬಿಡ್ಲು. ಕಣ್ಣೀರು ಒರ್ಸೋಕೆ ಹೋಗಿ ಮೂಗ್ಬೆಟ್ಟ ಮುರಿದಾಕ್ಬಿಟ್ಟಲ್ಲ ಮಗಳೇ ಅಜ್ಜಿದಾ. ಮುರಿದೈತಾ? ಮುರಿದೈತಾ? ಮುರಿದೋಯ್ತು. ಹೊಸ ತಗೊಡ್ಬೇಕೀಗ. ಏನಿಲ್ಲ ನೀನು ಮಾಡಿದ್ದು ಖುಷಿ. ಅಜ್ಜಿದು ಮುರಿದಾಕ್ಬಿಟ್ಟಲ್ಲವಾ ಮೂಗ್ಬಿಟ್ಟೆ ಈಗ. ಹಾಂ ಅವಾಗಲಿ ಬೇಡ ಆಯ್ತು, ಹೊಸ ತಗೊಡೋದ ಬಿಡುವ. ಇಷ್ಟು ಗಟ್ಟಿಯಾಗದೆ ಹೆಂಗೆ ಮುಗ್ದಾಗದೆ? ನಿಮಗೆ ಮುಗ್ದೈತಲ್ಲ. ಹೋಗ್ಲಿ ಬಿಡು, ಆಯಿತು ನೋಡೋದು ಆಮೇಲೆ. ಇವಾಗೆಲ್ಲೂ ಹೋಗೋದಿಲ್ವಲ್ಲ, ಎಲ್ಲರೂ ಹೋದಾಗ ನೋಡೋಣ. ಸರಿ ಬರೋದಾ? ಬಾಯ್ ಬಾಯ್. ಬಾ ಪೂಜಾ, ನನ್ನ ಕೀ ಎತ್ಕೋ, ಗಾಡಿ ಕೀನ. ಸೊ ಗಾಡಿ ಕೀ ಇಲ್ಲಿದೆ, ಇನ್ನೇನು ಮರ್ತಿಲ್ಲಲ್ಲ. ಸೊ ಬನ್ನಿ ಹಾಗಾದರೆ ಹೋಗೋಣ. ಬ್ಯಾಗೆಲ್ಲ ನಿಂದು ನಿನ್ನೆಂಡವರು ನಮ್ದೇನಿದ್ರು ವೀಡಿಯೋ ಮಾಡೋದು ಅಷ್ಟೇ. ಚಿನ್ನ ಮಾಲೆ ಹೊಂಟೋಗ್ಬಿಟ್ಟು ಕ್ಯಾನಾಗ ನೀರು ಹಾಕಿದ್ದೀನಿ, ಬಾಟ್ಲಿಗೆ ನೀರು ಹಿಡ್ದಿದ್ದೀನಿ, ಇಟ್ಕೊಂಡು ಜವಾಬ್ದಾರಿ ನಿಂದು. ಸೊ ನೀರು ಇಟ್ಕೊಂಡಿದ್ದೀನಿ, ಕೆಲಸಕ್ಕೆ ಏನಾರು ಹೋದರೆ ನೀರು ಬೇಕಲ್ವಾ, ಅದಕ್ಕೋಸ್ಕರ ನೀರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀರು ತೊಗೊಂಡು ಹೋಗ್ಬೇಕು, ಅದಕ್ಕೊಂದು ಬ್ಯಾಗ್ ಹುಡುಕ್ಬೇಕು ಈಗ. ಹೋಗೋಮ್ಮ ಅನ್ಕೊಂಡು ಇಲ್ಲೇ ಇದ್ದೀರಲ್ಲ ಪೂಜಾ. ಏನು ಅಲ್ಲಾಡಿಸ್ತಾ ಇದಾರೋ? ನಾನೇನು ಎಲ್ಲ ರೆಡಿ ಆಗಿದ್ದೇನಪ್ಪ, ನೋಡೋ ನಾವು ಹೆಂಗೆ ರೆಡಿ ಆಗಿದ್ದಾವ. ಮತ್ತೆ ಬನ್ನಿ ಬೇಗ ಬಡ ಅಂತ ಹೋಗೋದಾ. ಈಗ 2 ಗಂಟೆಗೆ ಹೋದರೆ ಇಲ್ಲೇ 2 ಗಂಟೆಗೆ ಬಿಟ್ಟರೆ ಯಾರು ಸಿಕ್ಕಾರು ನನಗೆ? ಕಂಡಕ್ಟ್ರು ಅಲ್ಲ ಡಾಕ್ಟ್ರು. ಕತೆ ರೂಮಿಂದ ಆಚೆಗೆ ಬರಬೇಡಿ ನೀವು, ಅಲ್ಲೇ ನಿಂತ್ಕೊಂಡು ಮಾತಾಡೋಕೆ ಗೊತ್ಕೊಳ್ಳಿ ಅವ್ವ ಮಕ್ಕಳು. ಸೊ ಬನ್ನಿ ಗೈಸ್, ಅವ್ರು ಹೆಂಗಾರ ಮಾಡ್ಕೊಂಡು ನಾವು ಹೋಗೋದ. ಬಾಯ್ ಬಾಯ್ ಅವ್ವ, ಬಾಯ್ ಬಾಯ್. ಬಾಯ್ ಬಾಯ್. ಸೊ ಇವಾಗ ನಮ್ಮ ಅತ್ತೆ ಮನೆ ಕಡೆ ಆದಂಗೆ ನಾವು ಪ್ರಯಾಣ ಬೆಳೆಸ್ತಿದ್ದೀವಿ. ಸೊ ಕಾರಲ್ಲಿ ಕುತ್ಕೊಂಡು ಮಾತಾಡೋಣ ಬನ್ನಿ. ಸೊ ಇಲ್ಲಿ ಸೌಂಡ್ ಜಾಸ್ತಿ ಇದೆ. ಸೊ ಇವಾಗ ಗಾಡೀಲಿ ಬಂದು ಕುತ್ಕೊಂಡಿದ್ದೀವಿ. ಸೊ ಹೋಗ್ತಾ ಇದ್ದೀವಿ, ಹೊರಟಿದ್ದೀವಿ ಸ್ಟಾರ್ಟ್ ಮಾಡ್ಕೊಂಡು. ನಮ್ಮ ಮಿಸಸ್ ಕೂತವಳೆ, ಏನೋ ಅಲ್ಲೇ ಮೊಬೈಲ್ ನೋಡ್ತಾವಳೆ. ನನ್ನ ಮಗಳು ಹಿಂದೆ ಕೂತವಳೆ. ಮಧ್ಯಾಹ್ನದೊತ್ತು ಜನಗಳೇ ಇರೋದಿಲ್ಲ ರೋಡಲ್ಲಿ, ಖಾಲಿ ಹೊಡಿತೈತೆ. ಈಗ ಫಸ್ಟು ಎಲ್ಲೋಗೋಣ? ಈಗ ಯಾರನ್ನ ತೋರ್ಸೋಕೆ ಹೋಗೋಣ? ಚಿನ್ನಮ್ಮನ ತೋರ್ಸೋಕೆ ಹೋಗೋದಾ, ನಿನ್ನ ಹಾಸ್ಪಿಟ್ಲಿಗೆ ಹೋಗೋದಾ? ಚಿನ್ನಮ್ಮದ್ದು ಸಿಗಲ್ಲ, ನಂದು ಸಿಗಲ್ಲ, ಮಮ್ಮಿ ಮನೆಗೆ ಹೋಗೋದ ನಡಿ. ಅಂದರೆ ಇವತ್ತು ಕೆಲ್ಸಕ್ಕೆ ಹೋಗೋದು ಬೇಡ ನಾನು? ಹಾಂ, ಫಸ್ಟ್ ಮಮ್ಮಿ ಮನೆಗೆ. ಮಮ್ಮಿನೂ ಇರೋದಿಲ್ಲ, ಆನಂದನೂ ಇರೋದಿಲ್ಲ. ಅಲ್ಲಿ ಹೋಗ್ಬಿಟ್ಟು ಏನೋ ಚಿನ್ನ ಮಾಡ್ತೀಯಾ? ಪಾಚಿ ಮಾಡ್ತೀನಿ. ಪಾಚಿ ಮಾಡ್ತೀಯಾ? ಪಾಚಿ ಮಾಡೋಕೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾ? ಹಾಂ, ಸಾಯಂಕಾಲದಂಗೆ ಬೆಲ್ಟ್ ಹಾಕೋಬೇಕು. ಬೆಲ್ಟ್ ಹಾಕೋಬಿಡು ನೀನು. ಏನು ನಿಮ್ಮಿಬ್ರದ್ದು? ಹಾಂ, ಏನಿಲ್ಲ ನಿಂದು ಸುಬ್ಬಿ? ನನಗೂ ಆಮಳೆ ಸುತ್ತಾರೆ. ಯಾಕೆ? ಅಲ್ಲಿ ನೋಡು, ಅವಳು ಬೆಲ್ಟ್ ಹಾಕೋಬೇಕಂತ ನೋಡಪ್ಪ, ಸೀಟ್ ಬೆಲ್ಟಾ? ಹಾಂ, ಒಂದು ಸೀಟಲ್ಲಿ ಒಬ್ರಿಗೆ ಹೆಚ್ಚು ನಮ್ಮ ಬೆಲ್ಟ್ ಹಾಕೊಳ್ಳೋಕ್ಕೆ ಅವಕಾಶ ಇರೋದು, ಇಬ್ಬಿಬ್ರಿಗಿಲ್ಲ. ಏನು ಬುಕ್ ಮಾಡ್ತಾಳೆ ಅಂದರೆ ನನ್ನ ಮಗಳು. ಏನು ಬಾಯ್ ಬಾಯ್. ಇನ್ನೂ ಕಂಪ್ಲೀಟ್ ಆಗಿಲ್ಲ ಕಲೆ, ವೀಡಿಯೋ ಮಾಡ್ತಾವೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ ಮಾಡೋಕ್ಕೆ.
ಅವಾಗಲೇ ಬಾಯ್ ಬಾಯ್ ಅಂತಾಳೆ. ಬಂತು ಬಂತು ಏನು 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 ಡಿಮಾರ್ಟ್ ಬಂತು ಇಲ್ಲ ಹಳ್ಳಿ ಮುಂದೆ ಐತೆ. ಏನು ಅವಳು ಕೆಲಸ ಮಾಡೋ ಜಾಗ ಅಂದ್ಬಿಟ್ರೆ ಫುಲ್ ಖುಷಿ ಆಗ್ಬಿಡೋದಪ್ಪ. ಏನು ಡಿಮಾರ್ಟ್ ಡಿಮಾರ್ಟಾ? ಏನು ಡಿಮಾರ್ಟ್ ಅಂದ್ರೆ ಏನು ಮಗಳ? ಏನು ಡಿಮಾರ್ಟು? ಅಮ್ಮ ಕೆಲಸ ಮಾಡೋದು. ಹೌದಾ? ಆಯ್ತು ಬಿಡ ಮಗು. ಬಿರಿಯಾನಿ ಕೊಸು ಏನೋ ಬಿರಿಯಾನಿ ಬಿರಿಯಾನಿ ಬೇಕಾ? ಅಮ್ಮನ ಮನೆಯಲ್ಲೇ ಮಾಡೋದಪ್ಪ. ಅಮ್ಮನೂ ಅದೇ ಹೇಳ್ತದೆ, ಬಾತ್ ಅಷ್ಟು ಕೊಚ್ಚಿನಿ ಮಾಡ್ಕೊಂಡು ಉಣ್ಕೊಂಡು ಹೋಗು. ಹೌದು, ಮತ್ತೆ ಅಲ್ಲಿ ಹೋಗೋದು ಏನು ಕೇಳೋ, ಉಣ್ಕೊಂಡು ತಿನ್ಕೊಂಡೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡೆ ಬರೋಕ್ಕಾಗ್ತದೆ ತಾನೆ. ನಾವು ಕೊಟ್ಬಿಟ್ರೆ ಅವ್ನು ಹುಷಾರಿರುವಂತ ಅವ್ನು ನೋಡ್ಬೇಕು. ಏನು ಏನಾಗೈತಾ? ಅವನು ಜ್ವರ ಬಂದಿದ್ರಂತ, ಜ್ವರ ಕಮ್ಮಿ ಆಗವೆ, ಕೋಲ್ಡಿಂದ ಕಮ್ಮಿ ಆಗಿ. ಇವಾಗ ವೆದರ್ ಚೇಂಜ್ ಆಗ್ತಿದಿಲ್ಲ ಚಿನ್ನಮ್ಮ, ಅದಕ್ಕೋಸ್ಕರ ನೇತ್ರ ಆಗ್ತಾಳೆ. ನೋಡ್ಬಿಟ್ಟ ನೀನು ಕಲೆಕ್ಸ್ ನೋಡ್ಬಿಟ್ಟ ಏನೇನು ಕೆಲಸ ಮಾಡ್ತಾವ್ರೆ ಅಂತ. ಟ್ರಾಲಿ ಒಂದೇ ಕಾಣಿಸೋದಿಲ್ಲ, ಏನೇನು ಕೆಲಸ ಮಾಡ್ತಾವ್ರೆಲ್ಲ ಕಾಣಿಸ್ತದ. ಇಲ್ಲಿ ಫ್ರಂಟಲ್ಲಿ ಟ್ರಾಲಿ ನೇತ್ರ ಆಗ್ತಾವಳೆ. ನೀ ಕಣ್ಣಲ್ಲೇ ಸ್ಕ್ಯಾನಿಂಗ್ ಮಾಡ್ಬಿಡ್ತೀಯಲ್ಲ ಚಿನ್ನಮ್ಮ. ಮಕ್ಕೂಗ ಹಾಕ್ಬೇಕಿತ್ತು ನೇತ್ರ ಅಂತ. ಏ ಪಾಪ ಅವಳು ನನಗೆ ಲಡ್ಡು ತಂದ್ಕೊಟ್ಲು ಗೊತ್ತಾ. ಅದೇ ನನಗೂ ಕೊಟ್ಟಲ್ಲ ಒಂದು ಸ್ವಲ್ಪ, ನಾನು ತಿಂದಲ್ಲ, ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ಅದು ಬಂದಿರ್ತಾನೆ ಮಾಡಿರ್ತಾನೆ, ನಿನ್ನೆ ಮಾಡಿದ್ದು ತಗೋ ಹೊಸ, ಈಗ ಹೊಸ್ದಾಗಿ ಮಾಡಿರೋದು ತಿನ್ನು ಅಂತ ತಂದ್ಕೊಟ್ಲು ನನಗೆ. ಹೌದಾ? ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿ ಹೋಗ್ಬತ್ತವ್ರು. ಹೌದಾ? ಎಂತಕ್ಕೆ ಎಂತಕ್ಕೆ ಚೆನ್ನಾಗಿ ನೋಡ್ಕೊತಾ ಇರೋದು ನೀನು? ಅದು ಆಮೇಲೆ ಹೇಳ್ತಿದ್ದ ನಾನು ಹೇಳಲ್ಲಪ್ಪ, ನನಗೆ ನಾಚಿಕೆ ಆಗುತ್ತೆ. ಯಾವ ಕಡೆಯಿಂದ? ಕಾಲು ಬೆಳ್ಳು ತುದಿಯಿಂದ ತಲೆ ಗಂಟೆ ಆಗ್ತದೆ. ಏನು ನಾಚಿಕೆ? ನನಗೇನು ಹಂಗೆ ಅನಿಸ್ತಾ ಇಲ್ಲಪ್ಪ ನಿನ್ನ ಮಗ ನೋಡೋದೆ ನಾಚ್ಕತಾದಿ ಅಂತ. ಆದ್ರೂ ಒಂಥರ ಖುಷಿ ಅಲ್ಲ ಚಿನ್ನಮ್ಮ. ನಾನು ನಾಚಿಕೆ ಆಗ್ತಾ ಇಲ್ಲ, ನಾಚಿಕೆ ಅಂತ ಪಡ್ಕೋಬೇಕು, ಖುಷಿ ಆಗ್ತೈತೆ. ನೀವು ನಾಚ್ಕೊಳ್ಳಿ. ಏಯ್ ಯಾಕೆ ನಾಚಿಕೆ? ಏಯ್ ನಾಚ್ಕೋ. ನಾಚಿಕೆ ಇಲ್ಲ, ನಾಚಿಕೆ ಪಾಚಿಕೆ ಎಲ್ಲ ಊರಿಂದ ನಾಚಿಕೆ. ನಾಚ್ಕೊಳ್ಳೋದು ಹೆಂಗೆ ತೋರ್ಸು. ನಾಚ್ಕೊಳ್ಳೋದು ಹೆಂಗೆ? ಅದು ಮುನ್ಸ್ಕೊಳ್ಳೋದು ನಮ್ಮ ಕಡೆ. ಗುರಾಯಿಸೋದು ಹೆಂಗೆ ತೋರ್ಸು ಅಪ್ಪನ. ಅಲ್ಲಲ್ಲಿ ನಾನು ಹಂಗೆ ಗುರಾಯಿಸೋದು ತಲೆ ಹೋಗ್ಬಿಟ್ಟು ಕಣ್ಣು ಮೇಲೆ ಹಿಂಗೆ ಎತ್ತಿದ್ದಾಳೆ. ಹೌದು ಹೌದು, ಅದು ಗುರಾಯಿಸೋದೆ. ಕಣ್ಣು ವಾರೆ ಕಣ್ಣಲ್ಲಿ ನೋಡೋರು ತಾನೇ ಗುರಾಯಿಸೋದು. ಈಗ ಸ್ಟ್ರೈಟಾಗಿ ನೋಡೋರು ಹೆಂಗೆ ಗುರಾಯಿಸೋದು ಅಂತ ಕಂಡ್ಬೇಕಾದು. ಅಪ್ಪನ ಮುಸುಡಿ ಹೆಂಗೈತೆ ತೋರ್ಸು ಮಗಳೆ. ಇಲ್ಲ ನೋಡು ಹೆಂಗೈತವ ಅಪ್ಪನ ಮುಸುಡಿ. ಅದಲ್ಲ ಮಗಳೇ, ನಿಮ್ಮ ಅಮ್ಮನ ಮುಸುಡಿ ಹೆಂಗೈತೆ ತೋರ್ಸು ಮಗಳೇ. ಮೂತಿ ಮುಂದೆಗೈತಾ ನಿಮ್ಮ ನಾನಲ್ಲ ನೀನು ಮುಸುಡಿ ಎತ್ಕೊಂಡು ಯಾವಾಗ ಮೇಕೆ ಮುಸ್ತದ ನಂಗೆ ಅನ್ಕೊಂಬತ್ತು. ನಾನು ಕೆಲ್ಸಕ್ಕವ ಅಂತ ಇದ್ನಾ, ಲಕ್ಷ್ಮೀ ಮೇಡಮ್ ಬಂದ್ಬಿಟ್ಟು ಯಾಕೆ ಮಾತಾಡ್ದಂಗೆ ಆಡ್ತಿದ್ಯಲ್ಲ. ಅದಕ್ಕೆ ನೀನೇನಂದೆ? ನನ್ನ ಮಾತಾ ಅಲ್ಲಪ್ಪ ಅಂದೆ. ಆದರೂ ಡಿಮಾರ್ಟಲ್ಲಿ ಸ್ಟಾಫ್ಗಳು ಒಂದು ಸ್ವಲ್ಪ ಚೆನ್ನಾಗೇ ಮಾತಾಡಿಸ್ತಾರೆ ಹೋದಾಗೆಲ್ಲ. ನಾನು ಅಬ್ಸರ್ವ್ ಮಾಡಿದೆ, ಅಷ್ಟು ಇದೇನಿಲ್ಲ, ಚೆನ್ನಾಗಿ ಮಾತಾಡಿಸ್ತಾರೆ. ನಿಮ್ಮ ಮ್ಯಾನೇಜರ್ ಅಂತೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಸೂಪರ್ವೈಸರಾ ಯಾರೋ ಒಟ್ಟಲ್ಲಿ ಚೆನ್ನಾಗಿ ಮಾತಾಡಿಸ್ತಾರೆ. ನಮ್ಮ ಸೂಪರ್ವೈಸರ್ ತುಂಬ ಫ್ರೆಂಡ್ಲಿ ಆಗವ್ರಲ್ಲ ಅಲ್ಲಿ. ಪಾಪ ಎಷ್ಟು ಜನ ಗೊತ್ತಾಗೈತೆ ಗೊತ್ತಾ ವಿಡಿಯೋ ಮಾಡೋದು. ಅಲ್ಲೊಬ್ರು ಸಾರು ಅವ್ರೆ, ಆ ಸಾರು ಗುಂಡಕ್ಕಿ ಅಂತ ಹೆಸರಿಕವ್ರು ನನಗೆ. ಏ ಗುಂಡಕ್ಕಿ ಏನು ಫೇಸ್ಬುಕ್ ಅಲ್ಲಿ ಎತ್ತಿದ್ರೆ ಎಲ್ಲ ನಿಂದ ಗೊತ್ತದಲ್ಲ. ಅವಾಗ ನನ್ನ ಮಗಳ ರಿಯಾಕ್ಷನ್ ನೋಡಿ ಯಾವ ಥರ ಅಂತ. ಅದಕ್ಕೆ ನಾನು ಹೇಳಿದೆ ಫಾಲೋ ಮಾಡ್ಕೊಳ್ಳಿ ಸಾರು ಅಂತ. ಆಯ್ತಾಯ್ತು. ಯಾರು ಆ ಥರ ಹೇಳ್ತಾರೆ, ಬರೀ ವಿಡಿಯೋ ನೋಡೋದಲ್ಲ, ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ
ಅಂತ ಹೇಳ್ಬಿಡು ಚಿನ್ನಮ್ಮ. ಸುಮಾರು ಜನ ಕಸ್ಟಮರ್ಗಳು ಸಿಗ್ತಾರೆ ಗೊತ್ತಾ ನನಗೆ. ಹೌದಾ? ಎಕ್ಸಿಟ್ ಅಲ್ಲಿ ಚೆಕ್ ಮಾಡ್ಬೇಕಾದ್ರೆ ನೀವು ನಿಮ್ಮ ಮನೆಯವರು ವಿಡಿಯೋ ಮಾಡ್ತಿರ್ತಾನೆ ಅಲ್ಲಿ ಮಾತಾಡಕ್ಕಾಗಲ್ಲ. ಕಾಲ ಕಳೆ ಅವ್ಳಿಗೆ. ಅಲ್ಲಿ ಬೇರೆ ಜಾಗದಲ್ಲಿ ಚೆನ್ನಾಗಿ ಮಾತಾಡ್ಬೋದು, ಎಕ್ಸಿಟ್ ಅಲ್ಲಿ ಆಗಂಗಿಲ್ಲ. ಪೂಜಾ ಅವಳು ಕಾಲಂತೆ ಪೂಜಾ. ಕಾಲ್ ಮೇಲೆ ಕೂತ್ಕೊಂಡಿಲ್ಲ ನಾನು, ಒಂದು ತೊಟ್ಬಿಟ್ಟು ಮುಂದೆ ಕೂರ್ಚೋಬೇಕು. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ. ಸೊ ನಿಮ್ಮ ಪ್ರೋತ್ಸಾಹ ಜಾಸ್ತಿ ಜನ ನಮ್ಮ ಮೇಲೆ ಇರಲಿ. ನಾನು ವಿಡಿಯೋ ಮಾಡ್ತೀನಿ ಅನ್ನೋದು ಈ ಥರ ನನಗೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ನಾನು ಒಬ್ಬ ಏನಂತ ಹೇಳೋಕ್ಕಾಗಲ್ಲ. ಸೊ ನನಗೇನಂದ್ರೆ ಏನು ಗೊತ್ತಿಲ್ಲ ಈ ವಿಡಿಯೋ ಬಗ್ಗೆ, ಸುಮ್ಮನೆ ಹಂಗೆ ವಿಡಿಯೋ ಮಾಡಿ ಹಾಕಿದ್ದು ಅಷ್ಟೇ, ಹೆಂಗೆ ಏನು ಅಂತ ಹೇಳ್ಬಿಟ್ಟು ರೆಸ್ಪಾಂಡ್ ಯಾವ ಥರ ಸಿಗುತ್ತೆ ಅಂತ. ಬಟ್ ಅದರ ರೆಸ್ಪಾಂಡ್ ಅಂತೂ ಸಾಕಾಗಿ ಬರ್ತಿದೆ. ಸೊ ಇದಕ್ಕೇನು ಹೇಳೋಕ್ಕಾಗಲ್ಲ. ಇದೇ ರೀತಿ ಸಪೋರ್ಟ್ ಮಾಡ್ತಾನೆ ಇರಿ, ನಮಗೂ ತುಂಬ ಖುಷಿ ಆಗುತ್ತೆ ವಿಡಿಯೋ ಮಾಡೋದಕ್ಕೆ. ಸೊ ನಾನು ಈ ಒಂದು ವಾರದಿಂದ ವೀಡಿಯೋ ಮಾಡ್ತಾನೆ ಇರಲಿಲ್ಲ, ಕೆಲಸ ಕಾರ್ಯಗಳು ಜಾಸ್ತಿ ಇದ್ದವು, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ನು ಮುಂದೆ ಡೆಫಿನೆಟಾಗಿ ವೀಡಿಯೋಗಳನ್ನ ಮಾಡಿ ಹಾಕ್ತೀನಿ. ಸೊ ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕ್ತೀನಿ ಅಂತ ನಾನು ಭರವಸೆ ಕೊಡ್ತೀನಿ. ಮತ್ತು ಈಗ ಬೆಳಗ್ಗೆ ನಾನೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಯಾವುದ್ರದ್ದು ಅಂತ ಹೇಳಿದ್ರೆ ಎಗ್ ಬುರ್ಜಿ ಯಾವ ಥರ ಮಾಡೋದು ಅಂತ, ಆ ವೀಡಿಯೋನ ಹೋಗಿ ನೋಡಿ, ಚೆನ್ನಾಗಿದೆ. ಸೊ ತುಂಬ ಸಂತೋಷ ಆಯಿತು. ಈ ಥರ ನಮ್ಮ ಮಿಸಸ್ ಹೇಳ್ತಾ ಇರ್ಬೇಕಾರೆ ಎಲ್ಲರೂ ಸಿಗ್ತಾರೆ, ಎಲ್ಲರೂ ಸಿಕ್ಕಿ ಮಾತಾಡಿಸ್ತಾರೆ, ನಿಮ್ಮ ಹಸ್ಬೆಂಡು ವೀಡಿಯೋ ಮಾಡ್ತಾರೆ, ನಾನು ನೋಡಿದ್ದೀನಿ ಅಂತೆಲ್ಲ ನೀವು ಫೈಂಡ್ ಔಟ್ ಮಾಡ್ತೀರಲ್ಲ. ಫೈಂಡ್ ಔಟ್ ಮಾಡಿದಾಗ ಆಗುವಂಥ ಖುಷಿ ತುಂಬಾ ಖುಷಿ ಕೊಡುತ್ತೆ. ಅದು ಯಾವ ಥರ ವ್ಯಕ್ತಪಡಿಸೋದು ಅಂತ ಗೊತ್ತಾಗಲ್ಲ, ಅಷ್ಟು ಖುಷಿಯಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಹಿಂದೆ ಮುಂದೆ ಏನೂ ಗೊತ್ತಿಲ್ಲ, ಗೊತ್ತಿಲ್ಲದೇ ಇದ್ರೂ ಯಾವುದೋ ಒಂದು ವೀಡಿಯೋ ನೋಡಿ ನಾವು ವೀಡಿಯೋ ಮಾಡಿ ಹಾಕ್ಬೋದಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಕಿದ್ದೆ ಅಷ್ಟೇ. ಸೊ ರೆಸ್ಪಾಂಡ್ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ. ಸೊ ಹಾಗೆ ನೀವು ಕಮೆಂಟಲ್ಲೂ ಸಹ ನಿನ್ನ ಮಗಳು ಚೆನ್ನಾಗಿದ್ದಾಳೆ, ನಿನ್ನ ಹೆಂಡತಿ ಎಲ್ಲಿ ಕೆಲಸ ಮಾಡ್ತಿರೋದು, ನಿಮ್ಮ ಏರಿಯಾ ಯಾವುದು ಅಂತೆಲ್ಲ ಕೇಳ್ತಿರಲ್ಲ, ನಮಗಂತೂ ತುಂಬಾ ಖುಷಿಯಾಗುತ್ತೆ. ಅದೇ ಥರ ಪ್ರೋತ್ಸಾಹ ಮಾಡ್ತಾರೆ, ನಾವು ಇನ್ನೂ ಚೆನ್ನಾಗಿ ವೀಡಿಯೋ ಮಾಡಿ ಹಾಕ್ಬೋದು. ನಮ್ಮ ಮೈಂಡಲ್ಲಿ ಇನ್ನೂ ಏನೇನೋ ಇದೆ ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಥರ ವೀಡಿಯೋ ಎಲ್ಲ ಮಾಡೋದಕ್ಕೆ ಟೈಮಿಗೆ ಸಿಗ್ತಾಯಿಲ್ಲ. ಸೊ ಇದೇ ಥರ ಪ್ರೋತ್ಸಾಹ ಮಾಡ್ತಿದ್ರೆ, ಸಪೋರ್ಟ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನನ್ನ ಮೈಂಡಲ್ಲಿ ಏನೇನಿದೆ ಆ ಥರದ್ದೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಕೇಳ್ಕೊತೀನಿ. ಹೋಗ್ಬಾರ್ದು ಮೊನ್ನೆ ಅಪ್ಪ ಗಾಡಿ ಓಡಿಸ್ಬೇಕಲ್ಲ, ಹೋಗ್ಬಾರ್ದು ಪೊಲೀಸ್ ಅಂಕಲ್ ಹೊಡಿತಾರ ಮೇಲೆ. ಹಂಗಂತೂ ಸಿಕ್ತಾಗ ಖುಷಿ ಆಯ್ತದೆ. ಎಕ್ಸಿಟ್ ಅಲ್ಲಿ ಸಿಕ್ತಾಗ ಮಾತಾಡಕ್ಕಾಗಲ್ಲ. ಸ್ಕ್ಯಾನಿಂಗ್ ಅಲ್ಲಿ ಪಾಪ ಸಿಕ್ಕುದ್ರ ಮಾತಾಡ್ತಾ ಇದ್ದೀನಿ, ಹಿಂದೆಗಡೆ ಕಸ್ಟಮರ್ ಬರ್ತಾವ್ರೆ, ನಾವ್ ಇಲ್ಲೇ ಇರೋದ ಅಂದ್ರು. ಇಲ್ಲ ಮೇಡಮ್ ಬನ್ನಿ ಬನ್ನಿ ಅಂದ್ಬಿಟ್ಟು ಆಮೇಲೆ ಬಾಯ್ ಮಾಡ್ಬಿಟ್ಟು ಕಳಿಸ್ತೀವಿ. ಬಂತ ಸಿಗ್ನಲ್ ಬಂತು. ಯಾವ ಸಿಗ್ನಲ್ ಬಂತು? ಕೆಂಪು ಸಿಗ್ನಲ್ ಬಂತು. ಯಾವ ಜಾಗ ಸಿಗ್ನಲ್ ಅಂತ ಹೇಳ್ತಾರದು? ಕೆಂಪು ಸಿಗ್ನಲ್ ಅಲ್ಲ. ನೀವು ಯಾವ ಜಾಗ ಬಂತು ಅಂತ ಕೇಳಿದ, ಯಾವ ಸಿಗ್ನಲ್ ಬಂತು ಅಂದೆ. ಸಿಗ್ನಲ್ ಬಂತು, ಇವಾಗ ಕೆಂಪು ಸಿಗ್ನಲ್ ಬಂದಿದೆ. ಏನ್ ಬಂತು? ಕೆಂಪು. ಹೇಳ ಮಗನೆ, ಕೆಂಪು. ಸೈಲೆಂಟ್ ಆಗೋದು ಇವ ನನ್ ಟಾಪ್ಡೆ. ಅಲ್ಲಿ 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 ಚಿನ್ನಮ್ಮ ಮೆಟ್ರೋ ನೋಡಲ್ಲಿ, ಅಲ್ಲಿ ನೋಡಿ ಟ್ರೈನ್ ನೋಡಿ, ಅಲ್ಲಿ ಮೇಲೆ ಹೋಯ್ತಾ ಅದ್ ನೋಡಿ ಟ್ರೈನು. ಸಿಗ್ನಲ್ ಬಿಡ್ತು. ನಾವಿವಾಗ ಟೋಲ್ ಗೇಟ್ ಹತ್ರ ಇದ್ದೀವಿ, ಟೋಲ್ ಗೇಟ್ ಇಂದ ಹೋಯ್ತಾ ಇದ್ದೀವಿ. ಟೋಲ್ ಗೇಟ್ ನಮ್ದು ಒಂಥರ ಫೇವ್ರೆಟ್ ಪ್ಲೇಸ್ ಆಗುತ್ತೆ. ಏನ್ ಮಗಳದು? ಏನಂತ ಎಲ್ಲ ಅದೇನ್ ಮಗಳದೇನೋ? ಅದ್ಯಾವ ಫಿಲಮ್ ಮಗಳದು? ಅಖಂಡ. ಅಖಂಡನ್ ತಗೊಂಡೋಗಿ ಗಂಡ ಮಾಡ. ಹೊಡಿ ಚಿನ್ನಮ್ಮ, ಕಚ್ತಾಳೆ, ಹೊಡಿ ಜೋರ ಕೊಡಿ ಬಿಡು. ಬಿಟ್ಬಿಡ್ತು. ಯಾಕೆ ಹೊಡೆದೆ ನಂಗೆ? ಯಾಕೆ ಹೊಡೆದೆ ನಂಗೆ? ನಾನು ಬರ್ತದೆ ಇರೋ ನಿಂಗೆ ಇರೋ ಬರ್ತನೆ ಹೇಳ್ತೀನಿ. ನಿಮ್ಮ ಹೊಡೆದ ಡೈಲಾಗ್ ನೀನ್ ಹೇಳ್ತಾ ಚಿನ್ನಮ್ಮ. ವಿಡಿಯೋ ತಾಸ್ಬಿಟ್ಟು ಹೇಳ್ತೀನಿ, ಆನಂದಂಗೆ ಹೇಳ್ತೀನಿ. ಆನಂದ ನೋಡು ಹೊಡೆದ್ಲು ಚಿನ್ನಮ್ಮ ನಂಗೆ ಅಂತ. ಹೇಳ್ಕೋಗಣ. ನಮ್ಮಮ್ಮ ಅವನು ಅಂತ ಹೇಳು ಚಿನ್ನಮ್ಮ. ನಮ್ಮಮ್ಮ ನಾನು ಹೇಳ್ತೀನಿ ಅಂತ ಹೇಳು. ನೀನ್ ಹೇಳೋದು ಅಲ್ಲಿ ನಿಮ್ಮ ಅಮ್ಮಂಗೆ ನಾನು ಹೇಳ್ತೀನಿ. ಏನ್ ಅಮ್ಮಮ್ಮಂಗೆ ಹೇಳೋದು? ಅಮ್ಮಮ್ಮ ಅಲ್ಲ ಮಾಮ, ನಮ್ಮ ಮಾಮ. ಹೇಳ ಅಮ್ಮಮ್ಮ ಯಾರು ಗೊತ್ತಿಲ್ಲ ನಿಂಗೆ? ಅಮ್ಮಮ್ಮ ಅಲ್ಲಿ ಡ್ಯಾನ್ಸ್ ಕ್ಲಾಸ್ ಅಮ್ಮಮ್ಮಂಗೆ ಹೇಳ್ತೀಯಾ? ಅಮ್ಮಮ್ಮಂಗೆ ಹೇಳ್ತಾಳಂತ ನಾನು ಮಾಮಂಗೆ ಹೇಳ್ತೀನಿ, ಆನಂದಂಗೆ ಹೇಳ್ತೀನಿ ನಾನು. ನೀನ್ ಅಮ್ಮಮ್ಮಂಗೆ ಹೇಳ್ಕೊ ಹೋಗು, ನಾನು ಆನಂದಂಗೆ ಹೇಳ್ತೀನಿ. ನಾನು ಮಾಮಂಗೆ ಹೇಳ್ತೀನಿ ಅಂತ ಹೇಳು.
ನೀನ್ ಏನ್ ಹೇಳ್ತೀಯ ಮಾಮಗೆ? ಅಮ್ಮನೇ ಹೊಡೀತು ಅಂತ. ಅಮ್ಮ ಹೊಡಿತು ನಂಗೆ ಅಂತ ಹೇಳ್ತೀಯಾ? ಯಾಕೆ ಹೊಡಿತೀನಿ? ನನ್ನ ಹತ್ರ ವಿಡಿಯೋ ಐತೆ, ನೀನ್ ನಂಗೆ ಹೊಡಿತಾ ಇರೋದು ವಿಡಿಯೋ ತೋರಿಸ್ಬಿಟ್ಟು. ಅದೆಲ್ಲ ಸುಳ್ಳು ಮಾಡ್ಕೊಂಡಿರೋದು ನಿಮ್ಮ ಅಮ್ಮನೇ ಬೇಕು ಅಂತಾನೆ ಮಾಡ್ಕೊಂಡಿರೋದು, ಸುಳ್ಳು ಅದೆಲ್ಲ ಅಂತ ಹೇಳ್ತೀನಿ ಅಂತ ಹೇಳು. ಕಳ್ಳಿ ನೀನು ಕಳ್ಳಿ, ನೀನ್ ಕಳ್ಳಿ. ನೀನ್ ಕೊಳ್ಳಿ. ನಾನೇ ಔಟ್ ಆಗಿಲ್ಲ, ನೀನ್ ಔಟು. ಇಲ್ಲಿ ಇಷ್ಟಾಗ್ಲಿದ್ದಾರೆ ಕಬಡ್ಡಿ ಆಡ್ಬೇಕು. ಕಬಡ್ಡಿ ಕಬಡ್ಡಿ ಕಬಡ್ಡಿ, ನೀನ್ ಔಟು, ನೀನ್ ಔಟು. ಅಯ್ಯೋ ಅಯ್ಯೋ ಚಿನ್ನಮ್ಮ ಹೊಡೆಯೋದಲ್ಲ ಅದು, ಟಚ್ ಮಾಡೋದು. ಕಬಡ್ಡಿಲಿ ಟಚ್ ಮಾಡಬೇಕು, ಕಬಡ್ಡಿ ಹೊಡೆದ್ರೆ ಅದು ಅಫೆನ್ಸ್. ಚಿನ್ನಮ್ಮ ಹೊಡಿಬಾರ್ದು. ಕಬಡ್ಡಿ ಹೆಸರು ಹೇಳ್ಬಿಟ್ಟು ಇವಾಗ ಮುಟ್ಟದ್ದು ನೋಡಿ. ಕಬಡ್ಡಿ ಕಬಡ್ಡಿ ಕಬಡ್ಡಿ, ನೀನ್ ಔಟು, ನೀನ್ ಔಟು. ಕಬಡ್ಡಿ ಕಬಡ್ಡಿ ಕಬಡ್ಡಿ, ನೀನ್ ಔಟು. ಏಯ್ ದನ ಅಂತ ತಿಳ್ಕೊಬಿಟ್ಟ, ಹಂಗೆ ಹೊಡಿತಾ ಇದೀಯಲ್ಲ. ನಿನ್ಗೆ ಗೊತ್ತಾಯ್ತು? ಹಾ ನೋಡ್ದಾ? ಅಪ್ಪ ಹೊಡಿತದೆ ನಂಗೆ ಅಂತ ಹೇಳು. ಅಪ್ಪಂಗೆ ಹೊಡಿತೀಯ ಅಂತ ಹೇಳ್ಬೇಕು. ಹೊಡಿತದೆ ಅಂತ ಹೇಳ್ತೀನಿ ಅಂತ ಅಲ್ಲ ಮಗ್ನೆ. ಇಲ್ಲ, ಅಪ್ಪಂಗೆ ನೀನು ಹೊಡೆದೆ ಅಂತ ಹೇಳ್ತೀನಿ ಮಾಮಂಗೆ ಅಂತ ಹೇಳೋದು ಚಿನ್ನಮ್ಮ. ಯಾರು ಹೊಡೆದಿದ್ದು ಅಪ್ಪಂಗೆ? ನೀನು. ಅಪ್ಪ ನಂಗೆ ಹೊಡೆದಿತ್ತಂದೆ. ಇಲ್ಲ, ನೀನು ಅಪ್ಪಂಗೆ ಹೊಡೆದಿದ್ದು. ಯಾರು ಹೊಡೆದಿದ್ದು? ಹಾಗೆ ಹಾಕೋತೀನಿ. ಎಲ್ಕೋವಲ್ಲ ನಿಮ್ಮ ಮಾಮಂಗೆ ಎತ್ಕೊಂಬಿದ್ದವ. ಸೊ ಗೈಸ್, ಇನ್ನೊಂದು 5 ನಿಮಿಷದಲ್ಲಿ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದೀವಿ. ಸ್ನಾನ ಮಾಡಿದಾಗ ಇಲ್ಲಿ ನೋಡಿಲಿ ಹೆಂಗ್ ಕಾಣಿಸ್ತಿತ್ತು ಗೊತ್ತಾ? ಆಯ್ತು. ಸೊ ನನ್ನ ಹೆಂಡತಿಗೆ ನೋಡಿ ನಿಂತು ಯಾವ ಥರ ಆಗಿದೆ ಕಾಲ್ಗಳೆಲ್ಲ. ಇದು ಏನಕ್ಕಾಗಿದೆ ಅಂತ ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬೆಳಿಗ್ಗೆ ಸ್ನಾನ ಮಾಡಿದಾಗ ಸೊ ನೋಡಿ, 2 ಕಾಲಲ್ಲೂ ಹಿಂಗಾಗಿದೆ. ಸೊ ಇವಳು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಕ್ಕೆ ಹಿಂಗಾಗಿರೋದ ಏನೋ ಗೊತ್ತಿಲ್ಲ. ಜಾಸ್ತಿ ಹೊತ್ತು ನಿಂತ್ಕೊಳ್ತಿರಲ್ಲ ಫಸ್ಟು. ಇತ್ತೀಚೆಗೆ ಕೆಲ್ಸಕ್ಕೆ ಹೋಗಿದ್ದಾವಿಂದ ಇಷ್ಟೊಂದು ಆಗಿದ್ದಾವೆ. ಏನಕ್ಕೆ ಅಂತ ಗೊತ್ತಿದ್ರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇವಾಗ ನಾವು ನಮ್ಮ ಅತ್ತೆ ಮನೆ ಹತ್ರ ಬಂದು, ಇದೆ ನೋಡಿ ಮೇಲ್ಗಡೆ 2nd ಫ್ಲೋರು. ಸೊ ಇಲ್ಲಿ ಗಾಡಿ ನಿಲ್ಲಿಸ್ತಿದ್ದೆ ನಾವು. ಗಾಡಿ ನಿಲ್ಸೋಕ್ಕೆ ಈಗ ಜಾಗನೇ ಇಲ್ಲ. ಇಲ್ಲಿ ಯಾರ್ದೋ ಬೇರೆಯವ್ರ ಮನೆ ಹತ್ರ ನಿಲ್ಲಿಸಿದ್ದೀವಿ ಇವಾಗ ಬಂದು. ಸೊ ಇವಾಗ 5 ರೂಪಾಯಿ ತಗೊಂಡು ಹೋಗ್ಬೇಕಲ್ಲಿ ಹಾಸ್ಪಿಟ್ಲಿಗೆ ಹೋಗಿದ್ದು ಬರಬೇಕು. ನೆಲ್ಲಿಕಾಯಿ ಬೇರೆ ಬೇಕಂತ ಇವಳಿಗೀಗ. ಏನೇನು ಆಸೆ ಪಡ್ತಾಳೋ ಗೊತ್ತಿಲ್ಲ. ನೆಲ್ಲಿಕಾಯಿ ಮರ ಇದು. ನೆಲ್ಲಿಕಾಯಿ ಬಿಟ್ಟವೆ ನೋಡು. ಬಿಟ್ಟವಾ? ನೋಡಲ್ಲಿ. ಅಲ್ಲಿ ನೋಡಿ ಬಿಟ್ಟವೆ ಇಲ್ಲಿ. ಸೊ ಆಮೇಲಿಂದ ಬರೋಣ ಕಿತ್ಕೊಳ್ಳೋಣ. ನೆಲ್ಲಿಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. BP ಶುಗರ್ಗೆಲ್ಲದಕ್ಕೂ ಒಳ್ಳೆಯದು. BP ನಮ್ಮ ಮಕ್ಕಳು ಏನಾರು ಹೇಳಿದ್ದು ಅರ್ಥ ಆಯ್ತಾ ನಿಮಗೆ? ನನಗಂತೂ ಅರ್ಥ ಆಗಿರಲಿಲ್ಲ. ಎಲ್ಲ ಎತ್ಕೊಂಡು ಹೋಗೋದ ಅಂತ ಹೇಳಿದ್ಲ ಅವಳಲ್ಲ ಮಗ್ನೆ. ನೋಡಿ, ನಮ್ಮ ಮಗಳ ಭಾಷೆ ಅವ್ರ ಅವನಿಗೆ ಅರ್ಥ ಆಗೋದು, ನಮಗೂ ಸರಿ ಅರ್ಥ ಆಗೋದಿಲ್ಲ. ಸೊ ಬನ್ನಿ ಈಗ ಇವಾಗ ನಮ್ಮ ನೆಕ್ಸ್ಟ್ ಕೆಲಸ ಏನಂತ ಹೇಳಿದ್ರೆ, ನಮ್ಮ ಮಿಸ್ಸಸ್ನ ಹಾಸ್ಪಿಟ್ಲಿಗೆ ತೋರಿಸೋಣ. ಏನೋ ಡಾಕ್ಟ್ರ್ ಇದ್ದರೆ ಸೊ ನೋಡೋಣ. ಡಾಕ್ಟ್ರ್ ಇದ್ದರೆ ಓಕೆ, ಈಗ ಸಿಗಲಿಲ್ಲ ಅಂತ ಹೇಳಿದ್ರೆ ನಾಳೆಗೆ ತೋರಿಸ್ಬೇಕು. ಸೊ ಹೋಗೋಣ. ಈಗ ಇಲ್ಲೇ ನಿಲ್ಸಿದ್ದೀವಿ, ಯಾರೋ ಬೇರೆಯವ್ರ ಮನೆ ಹತ್ರ ನಿಲ್ಸಿದ್ದೀವಿ. ಇಲ್ಲೊಂದು ಓಮ್ನಿ ಗಾಡಿ ನಿಂತ್ಕೊಳ್ಳುತ್ತೆ. ಸೊ ಸದ್ಯಕ್ಕೆ ಓಮ್ನಿ ಗಾಡಿ ಇಲ್ಲ, ಹಾಗಾಗಿ ನಾವು ನಿಲ್ಸಿದ್ದೀವಿ. ಸೊ ಬಂದು ಬೇರೆ ಕಡೆ ನಿಲ್ಲಿಸ್ಬೇಕು ಜಾಗ ಮಾಡ್ಬಿಟ್ಟು. ಸೊ ಬನ್ನಿ ಹೋಗೋದಾಗಾದ್ರೆ ಇಲ್ಲೇ ಗಾಡಿ ನಿಲ್ಲಿಸಿರ್ತೀನಿ, ಏನೂ ಆಗಲ್ಲ ಅಂದ್ಕೊಳ್ತೀನಿ. ಇಲ್ಲೇ ಇರಲಿ ಅಲ್ವಾ, ಏನಾಗಲ್ಲ ತೊಂದರೆ. ಶೃಂಗಾರದ ವಂಗೆ ಮರನಲ್ಲಿದ್ದೀವಿ. ಹೂ ಇನ್ನೂ ಬಿಟ್ಟಿಲ್ಲ. ಹೂ ಬಿಟ್ಟೈತಾ? ಹೂ ಎಲ್ಲ ಬಿಟ್ಟೈತಾ? ಹಾಂ, ಯಾವ ಅಂಕಲು? ಓ ಅಲ್ಲವ್ರ. ಸೊ ನೋಡಿ, ಎಲ್ಲ ಕಡೆನೂ ಕನ್ನಡ ರಾಜ್ಯೋತ್ಸವದ ಕಂಪು ಹೆಂಗೆ ಹರಡಿದೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಮನೆ ಹತ್ರನೂ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡೋರು. ಇದು ಬೆಂಗಳೂರು ಬನ್ನು. ಸೊ ನಾವು ಹೋಯ್ತಾ ಇದ್ದೀವಿ ಈಗ ಹಾಸ್ಪಿಟ್ಲಿಗೆ. ಹಾಸ್ಪಿಟ್ಲ್ ಇಲ್ಲೇ ಇರೋದು, ನಮ್ಮ ಅತ್ತೆ ಮನೆಯಿಂದ ಒಂದು ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ಸೊ ತೋರಿಸ್ಕೊಂಡು ನಮ್ಮ ಮಿಸ್ಸಸ್ಗೆ ಒಂದೇ ಸಲ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ.
ತುಂಬ ಕಂಜೆಸ್ಟೆಡ್ ಏರಿಯಾ ಇದಂತೂ. ಇದೇ ನೋಡಿ ನಾವು ತೋರಿಸುವಂಥ ಹಾಸ್ಪಿಟ್ಲು. ಹಾಂ ಹೇಳಿಲ್ವಾ? ಡಾಕ್ಟ್ರ್ ಇದ್ದರೆ ಏನೋ ಗೊತ್ತಿಲ್ಲ. ಚಪ್ಪಲಿ ಎಲ್ಲ ಇಲ್ಲಿ ಬಿಟ್ಟಿದ್ದಾರೆ ನೋಡಿ. ಚಪ್ಪಲಿ ಇಲ್ಲೇ ಬಿಡ್ಬೇಕು ನಾವು ಸಹ, ಒಳಗಡೆ ಅಲ್ಲೋ ಇಲ್ಲ. ಹೋಗಿದ್ದು ಬರ್ತೀಯಾ? ನಾನು ಬರ್ತೀನಿ ಬಿಡು, ಏನು ಹೇಳ್ತಾರೆ ಕೇಳ್ಕೊಂಡು. ನಮ್ಮನ್ನ ಅಲ್ಲೋ ಮಾಡೋದಿಲ್ಲ ಆ್ಯಕ್ಚುಲಿ ಅಲ್ಲಿ, ಸೊ ಅದಕ್ಕೆ ನಾವು ಇಲ್ಲೇ ಇರ್ತೀವಿ. ಬಾ ಖುಷಿ, ಅವಳೆ ಕರ್ಕೊಂಡೋಗು, ಅವಳು ಇರೋದಿಲ್ಲ ಕಣ, ನಾನು ಇಲ್ಲೇ ಇರ್ತೀನಿ. ಬಾಯ್ಲೆ ಖುಷಿ, ಸರಿ ಹೋಗು, ಬೇಗ ಹೋಗಿ ತೋರಿಸ್ಕೊಬರ್ಗು. ಅವಾಗಲೇ ಹೇಳಿದ್ದೀವಲ್ಲ ಇದು. ನನ್ನ ಮಗಳು ಇಲ್ಲೇ ಹುಟ್ಟಿದ್ದು, ಆದ್ದರಿಂದ ಇಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ನನ್ನ ಮಗಳು ಬರ್ತೀನಂತ ಅವಳು ನನ್ನ ಹೆಂಡ್ತಿ ಬೇಡ ಅಂತ, ಅವರಿಬ್ಬರೇ ಹೆಂಗೆ ಆಟಾಡ್ತಾವ್ರೆ ನೋಡಿ. ಬಾ ಇಲ್ಲೇ ಅಲ್ಲೋಗೋಣ ಬಾ ಬಾ, ತಿಂಡಿ ತಗೋಬಾರ್ದ ಬಾ ಬಾ, ಹೋಗಿ ಕರ್ಕೊಂಡು ಹೋಗಿ ಪೂಜಾ, ಏನಾಗಲ್ಲ. ನನ್ನ ಹೆಂಡ್ತಿ ಹಾಸ್ಪಿಟ್ಲಿಗೆ ತೋರಿಸ್ಕೊ ಬಂದವಳೆ. ನನ್ನ ಮಗಳದು ಚಪ್ಪಲಿ ಇಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ಲು. ಚಪ್ಪಲಿನ ತಗೊಂಡು ಹೋಗ್ತಾ ಇದ್ದೀನಿ ಇವಾಗ. ಹಿಡ್ಕೊಬತ್ತವಳ. ಬೋಬೋ ಸಿಕ್ಬಿಟ್ಟೈತೆ ನನ್ನ ಮಗಳಿಗೆ. ಬೋಬೋ ಅಂದರೆ ಪಂಚಪ್ರಾಣ. ನಮ್ಮ ಅತ್ತೆ ಮನೆಗೆ ಬಂದ ತಕ್ಷಣ ನಾವು ಮಾಡೋ ಕೆಲಸ ಏನು ಅಂತ ಹೇಳಿದ್ರೆ, ಏನು ಮಾಡೋದು ಅಂತ ನೋಡೋದು. ಒಳ್ಳೆ ರೆಸಿಪಿನೇ ಮಾಡೋರೆ. ಅದರಲ್ಲಿ ಒಂದು ಪೀಸ್ ಹಾಕ್ಕೊಂಡು ಬಾಯಿಗೆ ಹಾಕ್ಬಿಡೋಣ. ಸಾಂಬಾರ್ಲ ಚಲೋ ಇದೆ. ಆಯ್ತಾ, ಸೂಪರ್ ಇದೆ. ನನ್ನ ಹೆಂಡ್ತಿ ಗೊತ್ತಿಲ್ಲ ಇದನ್ನ. ನನ್ನ ಹೆಂಡ್ತಿ ಮನೆ ಒಳಗಡೆ ಬಂದೇ ಇಲ್ಲ. ನಮ್ಮ ಮಗ ಹಾಕೋಟೆ ಬಾಯಿಗಪ್ಪ, ಮನೆ ಒಳಗಡೆ ಬಂದು. ಸೂಪರ್ ಇದೆ. ಪೂಜಾ ಏನು ಮಾಡ್ತಾ ಇದೆಯಾ? ಯಾರ್ದು ಮಗಳು ಇದು ನಾಯಿ? ಹಾಂ, ಓಹೋ, ಯಾರ್ದು ಮಗಳು ನಾಯಿ? ಹಾಂ, ನನ್ನ ಮಗಳಿಗೆ ನಾಯಿ ಅಂದ್ರೆ ಪಂಚಪ್ರಾಣ. ಅಯ್ಯೋ, ಎಷ್ಟು ಖುಷಿ ಪಡ್ತಾಳೆ ಅಂದ್ರೆ. ಏಯ್ ಕೊಟ್ಬಿಟ್ಟಾರ ಕೇಳತ್ತ, ಈಸ್ಕೊಂಡೋಗೋಣ. ಅಯ್ಯೋ 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 ಹೋಗ ಹಾಕ. ಏನು ಫುಲ್ ಖುಷಿ ಬಿಟ್ಬಿಟ್ಟಿದೆ. ನಾನು ನೋಡ್ತಾವ್ರೆ. ನಾನು ಅವ್ರ ಅಮ್ಮನ ಥರ ಕಾಣಿಸ್ತಾ ನಂಗೆ. ಅವ್ರ ಅಮ್ಮನ ಥರ ಇಲ್ಲ, ನಾನು ಚೀಚಿ ತಿಂದೆ ಇವಾಗ. ಅದು ಸ್ಮೆಲ್ ಹಿಡ್ಕೊಂಡು ಬರ್ತಾರದು ಮೋಸ್ಟ್ಲಿ. ನೋಡಿ, ಅದು ಎಷ್ಟು ಸ್ಮೆಲ್ ಕಂಡು ಹಿಡಿತದೆ ಅಂತ ಹೇಳಿದ್ರೆ, ನಾನು ಇವಾಗ ಚೀಚಿ ತಿಂದಲ್ಲ, ಆ ಸ್ಮೆಲ್ಗೆ ನನ್ನ ಹತ್ರನೇ ಓಡಿ ಬರ್ತೈತೆ ಅದು ನಾಯಿ. ಅದು ಬಾಲ ಅದೇ ಹಿಡ್ಕೊಳಕ್ಕೆ ಹೋಯ್ತೈತೆ. ಕನ್ಫ್ಯೂಷನ್ ಆಗ್ಬಿಟ್ಟೈತೆ ಅದಕ್ಕೆ. ಸರಿ, ನಾನು ಬರಲ್ಲ, ಕೆಲ್ಸಕ್ಕೆ ಹೋಗ್ಲ ನಾನು. ಯಾಕೆ ಇಲ್ಲಕ್ಕ ಕೆಲ್ಸಕ್ಕೆ ಹೋಗ್ಲ ಅಂದಿದ್ದೆ. ಸೊ ನಾವು ಮನೆಗೆ ಬಂದಿದ್ದೆ. ನಾನು ಫಸ್ಟು ಚಿಕನ್ ತಿನ್ಕೊಬಿಟ್ಟಿದ್ದೆ. ಆಮೇಲೆ ಕಡಲೆಕಾಯಿ ಇದ್ದು, ಕಡಲೆಕಾಯಿ ಎಲ್ಲ ತಿನ್ಕೊಂಡು ಇವಾಗ ನೆಕ್ಸ್ಟು ಬ್ಯಾಟಿಂಗ್ ಆಡ್ತಾಯಿದ್ದೀವಿ. ಚೀಚಿ ಬ್ಯಾಟಿಂಗು. ನನ್ನ ಮಗಳು ಚಡ್ಡಿ ಇಕ್ಕಿಲ್ಲ, ಆದ್ದರಿಂದ ಫುಲ್ ತೋರಿಸ್ತಲ್ಲ ಅವಳನ್ನ. ಬ್ಯಾಟಿಂಗ್ ಆಗ್ಬಿಟ್ಟು ಎಲ್ಲ ಏಲ್ಲ ನಿಂಗೆ ಕೊಟ್ಟರೆ ತಾನೇ ಅಲ್ಲಿ ಒಲ್ಲಲ್ಲ ಅನ್ನೋದು. ಕೊಡ್ಬೇಡಕ್ಕಲೆ, ಕೊಡ್ಬೇಡ ಕೊಡಿಲಿ, ನಾನು ಕಿತ್ಕೊತೀನಿ. ಸೊ ಊಟ ಮಾಡ್ಕೊಂಡು ಸಿಗೋಣ. ಸೊ ಸ್ನೇಹಿತರೆ, ನಾನಿವತ್ತು ಕೆಲ್ಸಕ್ಕೆ ಹೋಗ್ಬೇಕಾಯ್ತು, ಕೆಲಸಕ್ಕೆ ಹೋಗಲಿಲ್ಲ. ಸೊ ನನ್ನ ಮಗಳು ಮತ್ತು ನನ್ನ ಹೆಂಡತಿ ಜೊತೆ ಆಟ ಆಡ್ಕೊಂಡು ಇವತ್ತು ಮನೇಲೇ ಉಳ್ಕೊಂಡೆ. ಸೊ ನನ್ನ ಹೆಂಡತಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಯ್ತು, ಮತ್ತು ನನ್ನ ಮಗಳಿಗೆ ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು.
ಸೊ ಬೆಳಗ್ಗೆಯಿಂದ ನಾನು ಒಂದು ವಿಷಯನ ರಿವೀಲ್ ಮಾಡಬೇಕು ಅಂತ ಹೇಳ್ತಿದ್ನಲ್ಲ, ಆವಾಗ ಅದನ್ನು ಇವಾಗ ರಿವೀಲ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಅದನ್ನು ನನ್ನ ಹೆಂಡತಿನೇ ಹೇಳ್ತಾಳೆ. ಸೊ ಬನ್ನಿ ಆಗದೆ ರಿವೀಲ್ ಮಾಡೋ ಟೈಮ್ ಇವಾಗ ಬಂತು. ತೋರಿಸಿ ಏನಾಗಿದೆ ಅಂತ ಹೇಳ್ಬಿಟ್ಟು. ಏನೂ ಇಲ್ಲ ಒಳಗಡೆ. ನೋಡಿದ್ರಾ ಏನಂತ ಗೊತ್ತಾಯ್ತು? ಅದು ನನ್ನ ಹೆಂಡತಿ ಕನ್ಸೀವ್ ಆಗಿದ್ದಾಳೆ. ಸೊ ತುಂಬ ಖುಷಿಯಾದ ವಿಚಾರ. ಸೊ ಖುಷಿ ಅನ್ನೋದಕ್ಕಿಂತ ಏನಪ್ಪ ಜವಾಬ್ದಾರಿಗಳು ಜಾಸ್ತಿ ಆದವು, ನಮಗೆ ಜವಾಬ್ದಾರಿಗಳು ಜಾಸ್ತಿ ಆಯ್ತಾ ಬಂತು. ಸೊ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಸೊ ಈ ವಿಚಾರನ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು. ಸೊ ಅದಕ್ಕೆ ಹಂಚ್ಕೊಂಡಿದ್ದೀವಿ. ತುಂಬಾ ಖುಷಿ, ಅದ್ರ ಜೊತೆಗೆ ಜವಾಬ್ದಾರಿಗಳು ಜಾಸ್ತಿ ಆಯ್ತಾ ಇದ್ದಾವೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಒಂದು ಲೈಕು ಕಮೆಂಟು ಶೇರ್ ಮಾಡಿ ಅಂತ ಕೇಳ್ಕೊತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತು ನನ್ನ ಮಗಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ, ಬಟ್ ಅದನ್ನೆಲ್ಲ ತೆಗಿಯೋಕ್ಕಾಗಲ್ಲ, ಯಾಕೆಂದರೆ ಕತ್ಲೆ ಜಾಸ್ತಿ ಆಯಿತು. ಅದಕ್ಕೋಸ್ಕರ ವೀಡಿಯೋನ ಇಲ್ಲೇ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಇಷ್ಟೇ, ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಬರ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿಗೋಣ ಮತ್ತೆ. ಓಕೆ, ಬಾಯ್. Bye. Good night.